ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಚಂದನಾಗೆ ಹರಿ ಅಲ್ಲ ರೀ, ನಮ್ಮ ಮನೆ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಅಂತ ಏನಿದೆ, ಮುರಿದೋಗಿರೋ ಕಿಟಕಿ, ಹರಿದೋಗಿರೋ ಕರ್ಟನ್ನು, ಇದ್ರ ಬಗ್ಗೆ ನಾನು ಏನಂತ ಹೇಳ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಚೆನ್ನಾಗಿದೆ ನೀವು ಹೇಳ್ತಾ ಇರೋದು, ಗೋಡೆಗೆ ಗೆದ್ಲಿಡಿತು ಅಂತ ಬೆಂಕಿ ಹಾಕೋಕ್ಕಾಗುತ್ತಾ, ಆ ಥರ ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳಿದ್ದಕ್ಕೆ, ನೋಡಿ ಇದನ್ನೇ ಇಟ್ಕೊಂಡು ಪದೇ ಪದೇ ನನಗೆ ಅವಮಾನ ಮಾಡಬೇಡಿ, ನನ್ನ ಕ್ಯಾರೆಕ್ಟರ್ಗೆ ಸುಳ್ಳು ಸುಳ್ಳು ಅಂತ ಅವಮಾನ ಮಾಡ್ತಾ ಇರಬೇಡಿ. ನಿಮ್ಮ ಕ್ಯಾರೆಕ್ಟರಲ್ಲಿ ನಿಮ್ಮ ಸ್ಟೋರಿಗೆ ನಾನೇ ಹೀರೋ ಗೊತ್ತಾ ಅಂತ ಹೇಳಿದ್ದಕ್ಕೆ ಏನು ಅಂತ ಹೇಳಿದಾಗ, ಅಲ್ಲ ರೀ ನಾನು ಸುಳ್ಳು ಹೇಳಿದ್ದಕ್ಕೆ ಕಾರಣ ಯಾರು ಹೇಳಿ, ನೀವೇನೇ. ನಾನು ಸುಳ್ಳು ಹೇಳಿಲ್ಲ ಅಂದಿದ್ರೆ ನೀವು ನನ್ನ ಜೊತೆ ಮಾತಾಡ್ತಾ ಇದ್ರಾ? ಇಲ್ಲ, ಅದಕ್ಕೋಸ್ಕರನೇ ನಾನು ಸುಳ್ಳು ಹೇಳಿದೆ ಅಂತ ಹೇಳಿದಾಗ, ಹಾಗಾದರೆ ನನ್ನ ಹತ್ರ ಮಾತಾಡಬೇಕು ಅಂತ ನೀವು ಸುಳ್ಳು ಹೇಳಿದ್ರಾ, ನನಗೋಸ್ಕರ ಸುಳ್ಳು ಹೇಳಿದ್ರಾ ಅಂತ ಹೇಳಿದ್ದಕ್ಕೆ, ನೋಡಿ ನನ್ನ ಸುಳ್ಳಿಂದ ಎಷ್ಟೆಲ್ಲ ಅನುಕೂಲ ಆಗಿದೆ, ಅದನ್ನ ಯಾಕೆ ನೀವು ತೊಗೊತಾ ಇಲ್ಲ? ಇವಾಗ ನಾನು ನಿಮ್ಮ ಹತ್ರ ಸುಳ್ಳು ಹೇಳಿಲ್ಲ ಅಂದರೆ ನೀವು ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ. ನಾನು ಮಾತಾಡಿಲ್ಲ ಅಂತ ಅಂದಿದ್ರೆ ನಿಮಗೆ ಅನುಕೂಲನೇ ಆಗ್ತಾ ಇರಲಿಲ್ವಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮಾತು ಕೇಳ್ತಿರ್ಲಿಲ್ಲ. ನನ್ನ ಮಗ ಆರ್ಯಗೆ ಕೊಟ್ಟು ಮದುವೆ ಮಾಡ್ತಾಯಿದ್ರು. ನೀವು ಬೆಂಗಳೂರಿಗೆ ಬರೋಕ್ಕಾಗ್ತಾ ಇತ್ತಾ ಅಂದ್ಕೊಂಡ ಹಾಗೆ? ಇಲ್ಲ, ಕೆಲಸ ಹುಡ್ಕೋಕ್ಕಾಗ್ತಾ ಇತ್ತಾ? ನೀವು ಅಂದ್ಕೊಂಡಿರೋ ಥರ ಲೈಫ್ನ ಲೀಡ್ ಮಾಡೋಕ್ಕಾಗ್ತಾ ಇತ್ತಾ? ಇವಾಗ ನೋಡಿ ಎಷ್ಟು ಖುಷಿಯಾಗಿ ನೀವು ಅಂದ್ಕೊಂಡಂಗೆ ಲೈಫ್ನ ಲೀಡ್ ಮಾಡ್ತಾ ಇಲ್ವಾ ಅಂತ ಹೇಳಿದ್ದಕ್ಕೆ, ಓ ಹಾಗಾದರೆ ನೀವು ಸುಳ್ಳು ಹೇಳೋದಕ್ಕೆ ನಾನೇ ಕಾರಣನಾ ಅಂತ ಹೇಳಿದ್ದಕ್ಕೆ, ಹೌದು ಮತ್ತೆ ನೀವೇ ಕಾರಣ. ನಾನು ಸುಳ್ಳು ಹೇಳಿದ್ದಕ್ಕೆ ತಾನೇ ನಿಮ್ಗೆ ಇಷ್ಟೆಲ್ಲ ಒಳ್ಳೆಯದಾಗಿದ್ದು, ಅದನ್ನು ಏನು ಕೌಂಟ್ ಮಾಡ್ದೇ ನೀವೇನು ರೀ ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ಅಯ್ಯೋ ನಿಮ್ಮನ್ನ ಅಂತ ಹೇಳಿದ್ದಕ್ಕೆ, ಆಯಿತು ಈಗ ಒಳ್ಳೆಯದಕ್ಕೆ ಸುಳ್ಳು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಮ್ಮ ಅಪ್ಪನೇ ಹೇಳಿದ್ದಾರೆ. ಈಗ ನೀವು ಮನಸ್ಸಲ್ಲೇ ಸಾರಿ ಕೇಳಿದ್ರೆ ಸಾಕು, ನನ್ನ ಕಾಲ್ಗೇನು ಬೀಳೋದು ಬೇಡ, ಇನ್ಯಾವಾಗ್ಲೂ ಹರ್ಟ್ ಮಾಡದೇ ಇದ್ದರೆ ಅಷ್ಟೇ ಸಾಕು ಅಂತ ಹರಿ ಹೇಳ್ತಾನೆ. ಅಯ್ಯೋ ನಿಮ್ಮನ್ನ ಅಂತ ಅಂದ್ಬಿಟ್ಟು ಅಲ್ಲಿಂದ ಮಗ್ಗನ್ನ ತೊಗೊಂಡು ಬಂದು ಹೊಡೆಯೋಕೆ ಬರ್ತಾಳೆ. ಅದಕ್ಕೆ ಸಾಕು ಆಯಿತು, ಇನ್ಮೇಲೆ ನಾನು ನಿಮಗೆ ತೊಂದರೆ ಕೊಡೋದಿಲ್ಲ, ಆಯಿತು ತಪ್ಪಾಯಿತು, ಆ ಥರ ಸುಳ್ಳು ಹೇಳೋದಿಲ್ಲ ಅಂತ ಹೇಳಿದ್ದಕ್ಕೆ ಸರಿ ಅಂತ ಸುಮ್ಮನೆ ಆಗ್ತಾಳೆ. ಆಯಿತು ರೀ, ಏನು ರೀ ನೀವು ನನ್ನನ್ನು ನಂಬೋದಿಲ್ಲ ಆಯಿತಾ ಅಂತ ಹೇಳಿದ್ದಕ್ಕೆ, ಅಲ್ಲ ರೀ ಒಂದು ಗೊಂಬೆ ಮುದ್ದೆ ಕೈ ಮುಗಿದ್ರೂ ಅದ್ರ ಮೇಲೆ ನಂಬಿಕೆ ಇಟ್ಟು ಕೈ ಮುಗಿಬೇಕು, ಅದ್ರ ಮೇಲೆ ಆದರೂ ನಂಬಿಕೆ ಬರುತ್ತೆ. ಆದರೆ ನಿಮ್ಮ ಮೇಲೆ ಇಷ್ಟೆಲ್ಲ ಮಾತಾಡಿದ್ರು ನಿಮ್ಮ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ ಅಂತ ಚಂದನ ಹೇಳಿದ್ದಕ್ಕೆ, ಆಯಿತು ಬಿಡಿ, ಈ ಮನೆಯಲ್ಲಿ ನೀವು ನಂಬೋದು ಮುತ್ತಣ್ಣನ ಮತ್ತು ಮಹಿನ ಅಷ್ಟೇ ತಾನೇ, ಯಾವಾಗಲೂ ಅಣ್ಣ ಅಂತ ಇರ್ತೀರ. ನಿಮಗೆ ಅವನ ಅಣ್ಣನ ನನಗೆ ಅವನ ಅಣ್ಣನ ನನಗೇನು ಅರ್ಥನೇ ಆಗ್ತಾ ಇಲ್ಲ. ಹೋಗಲಿ ಫ್ಲೋನಲ್ಲಿ ನನ್ನನ್ನೇನಾದ್ರು ಅಣ್ಣ ಅಂದ್ಬಿಟ್ಟಿರೋ ಫ್ಯೂಚರಲ್ಲಿ ಅಂತ ಹೇಳಿದಾಗ ಚಂದನಾಗೆ ನಗು ಬರುತ್ತೆ, ನಗ್ತಾಳೆ. ಆಗ ಹರಿ ಸದ್ಯನಪ್ಪ ನಕ್ಕಿದ್ರು, ಕೋಪ ಎಲ್ಲ ಹೊರಟೋಯ್ತು ಅಂತ ಸಮಾಧಾನ ಮಾಡ್ಕೊತಾನೆ. ಅದಕ್ಕೆ ಚಂದನ, ನೋಡಿ ಇಷ್ಟು ದಿನ ಸುಳ್ಳು ಹೇಳಿದ್ರಿ, ಸರಿ ಆಯಿತು, ನನ್ನ ಕೆಲಸದ ಬಗ್ಗೆ ಸುಳ್ಳು ಹೇಳಿದ್ರಿ, ಓಕೆ ಆಯಿತು, ಸುಮ್ಮನೆ ಆತಂದೆ. ಇನ್ನೇನಾದರೂ ನನ್ನ ವಿಷಯದಲ್ಲಿ ಇನ್ಯಾವುದಾದ್ರೂ ಒಂದು ಸುಳ್ಳು ಹೇಳಿರೋದು ನನಗೆ ಗೊತ್ತಾಗಬೇಕು ಅಷ್ಟೇ, ನಾನಂತೂ ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಹೇಳ್ತಾಳೆ. ಸರಿ ಆಯಿತು ಬಿಡಿ, ನಾನು ಇನ್ನು ಸುಳ್ಳು ಹೇಳೋದಿಲ್ಲ, ತಪ್ಪಾಯಿತು ಆಯಿತಾ ಅಂತ ಹರಿ ಹೇಳಿದಾಗ, ಸರಿ ಆಯಿತು, ನೀವು ಇವಾಗ ಈ ಕಡೆಯಿಂದ ಹೊರಡಿ ಅಂತ ಹೇಳಿದಾಗ ಹೊರಡೋಕೆ ಹೋಗ್ತಾನೆ. ಆ ಕಂಬ ಇರುತ್ತೆ, ಕಂಬಕ್ಕೆ ಹೊಡ್ಕೊಳಕ್ಕೆ ಹೋಗ್ತಾನೆ. ಅಯ್ಯೋ ಅಂತ ಮನಸ್ಸಲ್ಲೇ ಅನ್ಕೊತಾಳೆ. ಮಯೂರ ಫೋನ್ನ ನೋಡ್ತಾ ಕೂತಿರ್ತಾನೆ. ಅಷ್ಟರೊಳಗಡೆ ಕಂಠಿ ಅಲ್ಲಿಗೆ ಬಂದು ಏನೋ ಕೆಲಸ ಮಾಡ್ತಾ ಇರ್ತಾನೆ. ನಟರಾಜ್ ಅವರು ಅಲ್ಲಿಗೆ ಬರ್ತಾರೆ. ನಟರಾಜ್ ಅವ್ರು ಬಂದಿದ್ದ ಸ್ಟೈಲ್ನ ನೋಡಿ, ಏನಿದು ಏನು ಮಾಡೋಕೆ ಹೊರಟಿದ್ದಾರೆ ಈ ಅಪ್ಪ ಅಂತ ಅಂದ್ಕೊಂಡು ಮಯೂರ ಮತ್ತು ಕಂಠಿ ಇಬ್ಬರು ನೋಡ್ತಾ ಇರ್ತಾರೆ. ನಟರಾಜ್ ಅವರು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಗೋಡೆನ ಸರ್ಚ್ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಜಾಗ ಸಿಗುತ್ತೆ, ಹಾಂ ಕರೆಕ್ಟ್ ಇಲ್ಲಿಗೆ ಪ್ಲೇಸ್ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಆಗ ಮಯೂರ, ಅಯ್ಯೋ ಏನಯ್ಯ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ತಡೆಯೋಕೆ ಹೋದಾಗ ಮಯೂರನ್ನ ತಳ್ಳಿಬಿಟ್ಟು, ನೋಡು ನಿನ್ನ ತಲೆ ಮೇಲೆ ಹೊಡೆದ್ಬಿಡ್ತೀನಿ ಮೊಳೆನ, ಗೋಡೆ ಮೇಲೆ ಹೊಡೆಯೋದನ್ನು, ಸುಮ್ಮನೆ ಕೂತ್ಕೊಳ್ಳೋ ನೀನು ಅಲ್ಲಿ ಅಂತ ಅಂದ್ಬಿಟ್ಟು ಮೊಳೆನ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಆಗ ಮಯೂರ, ಅಣ್ಣ ಅಪ್ಪ ಗೋಡೆ ಮೇಲೆ ಮೊಳೆನ ಹೊಡೆದು ಎಲ್ಲ ಹಾಳು ಮಾಡ್ತಾ ಇದ್ದಾನೆ, ಬಾರಣ್ಣ ಅಂತ ಕರೆದಾಗ ಮುತ್ತು ಅಲ್ಲಿಗೆ ಬರ್ತಾರೆ. ಹರಿನು ಚಂದನೂ ಬರ್ತಾರೆ. ಮುತ್ತು, ಏನಪ್ಪ ಇದು, ಏನು ಮಾಡ್ತಾ ಇದೆಯಪ್ಪ, ಮೊದಲೇ ಗೋಡೆ ಸರಿ ಇಲ್ಲ, ಅದ್ರ ಮೇಲೆ ಮೊಳೆ ಹೊಡಿತಾ ಇದೆಯಲ್ಲಪ್ಪ ಅಂತ ಹೇಳಿದ್ದಕ್ಕೆ, ಸುಮ್ಮನೆ ಇರೋ ನಿನಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಮೊಳೆನ ಹೊಡಿತಾರೆ. ಮೊಳೆ ಹೊಡೆದು ತಾನು ತಂದಿದ್ದು ಫೋಟೋಸ್ದು ಪೇಪರ್ಸ್ ಎಲ್ಲ ಕಿತ್ತು ಗೋಡೆ ಮೇಲೆ ಹಾಕ್ತಾರೆ. ಅದನ್ನು ಏನು ಹಾಕಿದ್ರು ಅಂತ ಎಲ್ಲರೂ ನೋಡೋ ಅಷ್ಟರೊಳಗಡೆ ಗೋಡೆ ಮೇಲೆ ಫೋಟೋಸ್ ಇರುತ್ತೆ, ಫ್ಯಾಮಿಲಿ ಫೋಟೋಸು. ಅಯ್ಯೋ ಅಂತ ಮುತ್ತು ಅಂದ್ಕೊತಾರೆ. ಅಷ್ಟರೊಳಗಡೆ ಚಂದನ ನೋಡ್ತಾಳೆ. ಹರಿಗೆ ಖುಷಿ ಆಗುತ್ತೆ, ಮಯೂರಂಗೂ ಖುಷಿ ಆಗುತ್ತೆ, ಕಂಠಿಗೂ ಖುಷಿ ಆಗುತ್ತೆ. ಆದರೆ ಚಂದನ ಮಾತ್ರ ಮುಖ ಸಪ್ಪಗೆ ಮಾಡ್ಕೊತಾರೆ. ಆಗ ಹರಿ ಮನಸ್ಸಲ್ಲೇ, ರಾತ್ರಿ ಅಪ್ಪ ಹೇಳಿದ್ದು ಇವಾಗ ಅರ್ಥ ಆಯಿತು, ಒಳ್ಳೆ ಕೆಲಸನೇ ಮಾಡಿದ್ದಾರೆ, ಅಪರೂಪಕ್ಕೆ ಒಂದೊಂದು ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮಪ್ಪ, ಥ್ಯಾಂಕ್ ಯು ಅಪ್ಪ ಅಂತ ಅಂದ್ಕೊತಾನೆ. ಆವಾಗ ಚಂದನ ಹರಿ ಮುಖ ನೋಡಿದಾಗ ಹರಿ
ಹರಿ ಅಯ್ಯೋ ನಾನಲ್ಲ ರೀ ಅಂತ ಅನ್ಕೊತಾ ಅಂತ ಹೇಳ್ತಾ ಇರ್ತಾನೆ. ಆದರೆ ಹರಿಗೆ ಮಾತ್ರ ಮನಸ್ಸಲ್ಲೇ ಖುಷಿ ಆಗ್ತಾ ಇರುತ್ತಂತೆ. ಹಂಗ ಏನಪ್ಪ ಇದೆಲ್ಲ ಇದು ಬೇಕಿತ್ತಾ ಅಂತ ಮುತ್ತು ಕೇಳಿದ್ದಕ್ಕೆ, ಹೌದು ಮೈಸನ್, ದಿಸ್ ಈಸ್ ಗಂಧದ ಗುಡಿ. ಈ ಗಂಧದ ಗುಡಿಯಲ್ಲಿ ಹಿರಿಯವರೆಲ್ಲ ಬಾಳಿ ಬದುಕಿದ್ದಾರೆ. ಮೇಲ್ಛಾವಣಿ ಇಲ್ಲ ಹೇಗೆ ಮುಖ್ಯನೋ ಈ ಮನೆಗೆ, ಹಾಗೇನೆ ಮನೆ ಒಳಗಡೆ ಫ್ಯಾಮಿಲಿ ಫೋಟೋ ಇರಬೇಕು. ಅವಾಗಲೇ ಒಂದು ರೆಸ್ಪೆಕ್ಟು, ಒಂದು ಗತ್ತು, ಗೊತ್ತಾಯ್ತಾ, ಅರ್ಥ ಆಯ್ತಾ? ನಮ್ಮ ಸಂಸಾರ ಆನಂದ ಸಾಗರ ಅಂತ ಹಾಡು ಹೇಳ್ಕೊಂಡು ಅಲ್ಲಿಂದ ಹೋಗ್ತಾರೆ ಮುತ್ತು. ಅಯ್ಯೋ ಯಾಕಪ್ಪ ಈ ಕೆಲಸ ಮಾಡಿದ್ರು ಅಂತ ಅನ್ಕೊತಾ ಇರ್ತಾರೆ. ಮಯೂರಂಗೆ ತುಂಬಾ ಖುಷಿ ಆಗುತ್ತೆ, ಆದರೆ ಚಂದನಂಗೆ ಮಾತ್ರ ತುಂಬಾ ಬೇಸರ ಆಗುತ್ತಂತೆ. ಮುತ್ತು ಚಂದನ ಮುಖ ನೋಡಿ ನಾನಲ್ಲಮ್ಮ ಅನ್ನೋ ಥರ ಹೇಳ್ತಾ ಇರ್ಬೇಕಾರ್ಲೆ ಚಂದನ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಮುತ್ತು ಬೇಸರ ಮಾಡಿಕೊಂಡು ಚಂದನ ಹೋಗಿದ್ದನ್ನ ನೋಡಿ ಮುತ್ತುನು ಅವರಿಂದನೇ ಹೋಗ್ತಾರೆ. ಹಂಗ ಮಯೂರ ಫೋಟೋ ನೋಡೋಕೆ ಹೋಗಿದಾಗ ಹರಿನು ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಹೇಗೋ ಇದೆ ಅಂತ ಹೇಳಿದ್ದಕ್ಕೆ, ಅಣ್ಣ ಅಪ್ಪ ಅವಾಗವಾಗ ಒಂದೊಂದು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಲ್ವಾ ಅಂತ ಹೇಳಿದ್ದಕ್ಕೆ, ಹೌದು ಕಣೋ ಹೇಗಿದೆ ನೋಡು, ಆ ಫೋಟೋ ಬಿಡೋ ಈ ಫೋಟೋ ನೋಡೋ, ಹೀರೋ ಥರ ಇದ್ದೀನಿ, ಇಬ್ಬರು ಕಪಲ್ ಫೋಟೋ ತೆಗಿಗೆ ಆ ಫೋಟೋಗ್ರಾಫರ್ ಪುಣ್ಯ ಮಾಡಿದ್ದ, ಹೇಗಿದ್ದೀವೋ ಅಂತ ಹೇಳ್ಬೇಕಾರೆ ಹಾಂ ಚೆನ್ನಾಗಿದೆ ಅಂತ ಮಯೂರ ಹೇಳ್ತಾ ಇರ್ತಾನೆ. ಕಂಟಿಗೆ ಮಾತ್ರ ಡೌಟ್ ಬರುತ್ತೆ ಮುತ್ತು ಮತ್ತು ಚಂದನ ಮೇಲೆ. ಬೇಜಾರು ಮಾಡಿಕೊಂಡು ನಿಂತಿರ್ತಾಳೆ. ಆಗ ಮುತ್ತು ಅಲ್ಲಿಗೆ ಬಂದು ಅಲ್ಲಮ್ಮ ಅದು ಅಂತ ಹೇಳಿದಾಗ, ಇದಕ್ಕೆ ಅಣ್ಣ ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಭಯ ಆಗೋದು, ಇಷ್ಟ ಆಗೋದಿಲ್ಲ. ಎಲ್ಲರೂ ನನ್ನನ್ನು ಹರಿ ಹೆಂಡತಿ ಅನ್ನೋ ಥರನೇ ಟ್ರೀಟ್ ಮಾಡ್ತಾ ಇದ್ದಾರೆ, ನನಗೆ ಅದು ಇಷ್ಟ ಆಗ್ತಾ ಇಲ್ಲ ಅಣ್ಣ ಅಂತ ಹೇಳಿದಾಗ, ಅದು ಹಾಗಲ್ಲಮ್ಮ, ನಾನು ಬೇಡ ಅಂತಲೇ ಹೇಳಿದೆ, ಆದರೆ ಅಪ್ಪ ಯಾಕೆ ಈ ಥರ ಮಾಡಿದ್ರು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಅಲ್ಲ ಅಣ್ಣ ಅಂತ ಹೇಳಕ್ಕೆ ಹೋಗ್ತಾ ಇರ್ತಾಳೆ. ಅಷ್ಟರೊಳಗಡೆ ಕಂಠಿ ಅಲ್ಲಿಗೆ ಬರ್ತಾನೆ. ಕಂಠಿ ಬಂದಿದ್ದನ್ನು ನೋಡಿ ಚಂದನ ಅಲ್ಲಿಂದ ಹೊರಟೋಗ್ತಾಳೆ. ಹೋದ್ಮೇಲೆ ಅದು ಕಂಠಿ ಅಂತ ಹೇಳಕ್ಕೆ ಹೋದಾಗ, ಯಾಕಣ್ಣ ನಿನ್ಗೆ ಈ ಥರ ಬುದ್ಧಿ ಬಂತು, ಯಾಕಣ್ಣ ನೀನು ನಮ್ಮಣ್ಣನೇನೋ, ನನಗೆ ಅರ್ಥನೇ ಆಗ್ತಾ ಇಲ್ಲ, ನಿನಗೆ ಫ್ಯಾಮಿಲಿ ಫೋಟೋನೇ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ, ಆ ಫ್ಯಾಮಿಲಿ ಫೋಟೋ ಅಣ್ಣ ಅದು, ಅದನ್ನು ಗ್ಯಾರೇಜಲ್ಲಿ ಇಟ್ಕೊಳಕ್ಕಾಗುತ್ತಾ, ಮನೆಯಲ್ಲಿ ಇಡ್ದಾನೆ ಆ ಫೋಟೋ ಮೇಲೇ ನಿನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಂದರೆ ಅವರು ಇಬ್ಬರೂ ಖುಷಿಯಾಗಿ ಸಂಸಾರ ಮಾಡ್ಕೊಂಡಿರೋದನ್ನ ನಿನ್ನಿಂದ ಸಹಿಸೋಕ್ಕಾಗುತ್ತಾ, ಆಗೋದಿಲ್ಲ, ಒಪ್ಕೊಳ್ಳೋಣ ಅಂತ ಹೇಳಿದಾಗ, ಕಂಠಿ ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ನೀನು ಒಪ್ಕೊ, ನೀನು ನಮ್ಮಣ್ಣನ ಅಂತ ಡೌಟ್ ಆಗ್ತಾ ಇದೆ ಅಣ್ಣ, ನಿನ್ನನ್ನು ನಾವು ಎಲ್ಲೋ ಇಟ್ಟಿದ್ದೀವಿ ಅದೇ ಥರ ನಡ್ಕೋಣ, ಅವ್ರ ಸಂಸಾರದ ಮೇಲೆ ನಿನ್ನ ಕೆಟ್ಟ ದೃಷ್ಟಿ ಬೀಳೋದು ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಕಂಠಿ ಹೇಳೋಗಿದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಬೇಜಾರು ಮಾಡಿಕೊಂಡು ಕಾತ್ಯಾಣಿಯವರು ಗಸಗಸೆ ಪಾಯಸ ಮಾಡ್ತಾ ಇರ್ತಾರೆ. ನಿಮ್ಮ ಅಪ್ಪನಿಗೆ ಗಸಗಸೆ ಪಾಯಸ ಅಂದರೆ ತುಂಬ ಇಷ್ಟ ಕಣೆ. ಅವರು ಅಲ್ಲಿ ಏನೇನು ತಿಂದು ಎಷ್ಟು ನಾಲ್ಗೆ ಕೆಡಿಸ್ಕೊಂಡಿದ್ದಾರೋ ಏನೋ, 3 ವರ್ಷ ಆದಮೇಲೆ ಮನೆಗೆ ಬರ್ತಾ ಇದ್ದಾರೆ. ಅದಕ್ಕೆ ಹೊಟ್ಟೆ ತುಂಬ ನೆಮ್ಮದಿಯಾಗಿ ಊಟ ಮಾಡಲಿ ಅಂತ ಅವ್ರಿಗೆ ಇಷ್ಟವಾದ ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ, ನೀನು ಹೋಗಿ ಬೇಗ ರೆಡಿ ಆಗಿಬಿಟ್ಟು ಅದನ್ನ ಅವ್ರು ಬಂದ ತಕ್ಷಣ ಅವ್ರಿಗೆ ಊಟ ಬಡಿಸೋಣ, ನೆಮ್ಮದಿಯಾಗಿ ಊಟ ಮಾಡಲಿ ಅಂತ ಹೇಳಿದ್ದಕ್ಕೆ, ಅಲ್ಲಮ್ಮ ನೀನು ಅಪ್ಪ ಇವತ್ತೇ ಬರ್ತಿದ್ದಾರೆ ಅಂತ ನನಗೆ ಒಂದು ಮಾತು ಹೇಳಲಿಲ್ಲ, ಮಾವ ಏರ್ಪೋರ್ಟ್ಗೆ ಹೋದ್ಮೇಲೆ ಹೇಳ್ತಾ ಇದೀಯಾ ಅಂತ ಹೇಳಿದ್ದಕ್ಕೆ, ಅಯ್ಯೋ ಸಾರಿ ಕಣೆ ಮರ್ತೋಯ್ತು ಅಂತ ಹೇಳಿದಾಗ, ನೋಡ್ತಾ ಇರು ಅವರು ನಿನಗೆ ಮೂಗ್ದಾರ ಹಾಕೋದಕ್ಕೆ ಬರ್ತಾ ಇದ್ದಾರೆ, ನಿನ್ನ ಕೊಬ್ಬೆಲ್ಲ ಹೇಗೆ ಇಳಿಸ್ತಾರೆ ನೋಡ್ತಾ ಇರು ಅಂತ ಹೇಳಿದ್ದಕ್ಕೆ, ಏನಮ್ಮ ಅಂತ ಹೇಳ್ದಂಗ, ಗೊತ್ತಾಗ್ಲಿಲ್ವ ನಿನಗೆ, ನಿಮ್ಮಪ್ಪ ನಿನಗೆ ಅಂತ ಒಂದು ಹುಡುಗನ ನೋಡಿದಾರಂತೆ, ಸ್ವಂತ ಮನೆ ಇದೆಯಂತೆ, ಅವ್ರ ಕಂಪ್ನಿನಲ್ಲೇ ಕೆಲಸ ಮಾಡ್ತಾನಂತೆ, ತುಂಬ ಒಳ್ಳೆ ಹುಡುಗ, ಕೈ ತುಂಬ ಸಂಬಳ ಬರುತ್ತೆ, ಅದಕ್ಕಿಂತ ನಮ್ಗೆ ಇನ್ನೇನು ಬೇಕು, ತುಂಬ ಒಳ್ಳೆ ಹುಡುಗ ಅಂತೆ ಕಣೆ ಅಂತ ಹೇಳಿದಾಗ ಭಾರತಿಗೆ ಶಾಕ್ ಆಗಿ ತುಂಬಾ ಬೇಜಾರಾಗುತ್ತೆ. ಹೊರಗಡೆ ಕಾರ್ ಬರುತ್ತಂತೆ, ಅದರಿಂದ ಲಗೇಜ್ ಎಲ್ಲ ಇಳಿಸಿದ್ಮೇಲೆ ಕಾತ್ಯಾಣಿ ಬಾವ ಬಂದರು ನೋಡು ಅಂತ ಅಳ್ದಾಗ ಕಾರ್ ಬಂತು ಅಂತ ಅನಿಸುತ್ತೆ. ಅಪ್ಪ ಬಂದರು ಬಾರೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಕಾತ್ಯಾಣಿಯವರು ಹೊರಗಡೆ ಬರ್ತಾರೆ. ಕಾತ್ಯಾಣಿಯವ್ರ ಹಸ್ಬೆಂಡು ಹೊರಗಡೆ ಬಂದು ನಿಂತ್ಕೊತಾರೆ. ಆರತಿನ ತೊಗೊಂಡು ಬಂದಮೇಲೆ, ಚೆನ್ನಾಗಿದ್ದೀಯಮ್ಮ ಭಾರತಿ ಮಗಳೇ ಅಂತ ಕೇಳಿದಾಗ, ಹ್ಞೂ ಅಂತ ಹೇಳ್ತಾಳೆ. ಓ ಇದು ಬೇರೆನಾ ಅಂತ ಹೇಳ್ಬೇಕಂಗ್ಲೇ ಕಾತ್ಯಾಣಿಯವರು ಆರತಿ ಮಾಡಿ ನಡೀರಿ ಒಳಗಡೆ ಅಂತ ಹೇಳ್ತಾರೆ. ಆರತಿ ತಟ್ಟೆ ಇದ್ದಿದ್ದನ್ನು ಹೊರಗಡೆ ಜಲ್ದಿ ಹೋಗುವಷ್ಟರೊಳಗಡೆ ಭಾರತಿ ಮತ್ತೆ ಅಪ್ಪ ಇಬ್ರು ಒಳಗಡೆ ಹೋಗಿ ನಿಂತಾರೆ. ಆದರೆ ಭಾರತಿ ಮಾತ್ರ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಅದಕ್ಕೆ ಕಾತ್ಯಾಣಿ ಅವ್ರ ಹತ್ರ ಒಂದು ಕಪ್ಪು ಟೀ ತೊಗೊಂಡು ಬಂದು ಕೊಡು ಅಂತ ಕೇಳಿದ್ದಕ್ಕೆ, ಅಯ್ಯೋ ಟೀ ಹಾಕಕ್ಕೆ ನಿಮಗೆ ತುಂಬ ಇಷ್ಟ ಅಂತ ಗಸಗಸೆ ಪಾಯಸ ಮಾಡಿದ್ದೀನಿ, ಅದನ್ನೇ ತಂದು ಕೊಡ್ತೀನಿ ಇರಿ ಅಂತ ಹೇಳ್ತಾರೆ. ಗಸಗಸೆ ಪಾಯಸ ತರೋಕ್ಕೆ ಅಂತ ಒಳಗಡೆ ಹೋದಾಗ ಭಾರತಿ ತುಂಬಾ ಬೇಜಾರು ಮಾಡ್ಕೊಂಡೇ ಕೂತಿರ್ತಾಳೆ. ಅದಕ್ಕೆ ಯಾಕೆ ಮಗಳು ಇನ್ನೂ ಡಲ್ಲಾಗಿದೆಯಾ, ಏನಾಯಿತು ಅಂತ ಕೇಳಿದಾಗ, ಅಲ್ಲ ಬಾವ ಅಲ್ಲಿಂದ ಬಂದಿದ್ದೀರಾ ಗಿಫ್ಟ್ನ ಕೊಟ್ಟಿಲ್ಲ ಅಂತ ಮೋಸ್ಟ್ಲಿ ಬೇಜಾರಾಗಿರಬೇಕು ಅಂತ
ಅಂತ ಹೇಳಿದ್ದಕ್ಕೆ ಚಿದಂಬರಂ ಓ ಹೌದಾ ಮಗಳೇ ಹೀಗೆ ವಿಷಯ ಅಂತ ಅಂದ್ಬಿಟ್ಟು ಲಗೇಜ್ನ ಓಪನ್ ಮಾಡಿ ಗಿಫ್ಟನ್ನ ಕೊಡ್ತಾರೆ. ಆಗ ಭಾರತಿ ಸ್ಮೈಲ್ ಮಾಡ್ತಾಳೆ. ಓ ಇದಾ ವಿಷಯ ಅಂತ ಹೇಳಿದಕ್ಕೆ ನೋಡ್ದ ಬಾವಾ ಅಂತ ಹೇಳಿಬಿಟ್ಟು ನನಗೇನು ತಂದಿಲ್ವಾ ಅಂತ ಕೇಳಿದ್ದಕ್ಕೆ ನಿನಗೆ ಮರ್ತು ಬಿಡ್ತೀನಾ ಅಂತ ಅಂದ್ಬಿಟ್ಟು ಬಾಟಲ್ನ ಓಪನ್ ಮಾಡಿ ಕೊಡ್ತಾರೆ. ಅದನ್ನು ಕೇಳಿ ನೋಡಿ ತುಂಬಾ ಖುಷಿ ಆಗುತ್ತಂತೆ. ಈ ಕಾತ್ಯಾಯಣಿ ಬಂದು ನನಗೇನು ತಂದಿಲ್ವಾ ಅಂತ ಹೇಳಿದ್ದಕ್ಕೆ ನಿನಗೆ ಮರ್ತು ಬಿಡ್ತೇನೆ ನೀನು ನನ್ನ ಮುದ್ದು ಅಲ್ವಾ ಅಂತ ಅಂದ್ಬಿಟ್ಟು ಅವಳಿಗೂ ಪರ್ಫ್ಯೂಮ್ ಬಾಟಲ್ನ ತೆಗೆದುಕೊಡ್ತಾರೆ. ಅವರು ಅದನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ. ಇದನ್ನು ಹಾಕೋ ತುಂಬಾ ಖುಷಿ ಆಗುತ್ತೆ ನಿನಗೆ, ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಬೇಕಂದ್ರೆ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳ್ದಾಗ ಚಿದಂಬರಂ ನನಗೆ ಕೊಡಿ ಬಾವ ಅಂತ ಹೇಳಿದಕ್ಕೆ ಸೀರೆ ತಂದಿದ್ದೀನಿ ಉಟ್ಕೊತೀಯಾ ಅಂತ ಕೇಳ್ತಾರೆ. ಅಂತ ಹೇಳಿದಾಗ ಭಾರತಿಗೆ ಸೀರೆನ ಓಪನ್ ಮಾಡಿ ಕೊಡ್ತಾರೆ. ಆಗ ಭಾರತಿಗೆ ಅಷ್ಟೇನು ಖುಷಿ ಆಗೋದಿಲ್ಲ. ಖುಷಿ ಆಗಲಿಲ್ವ ಮಗಳೇ ತಗೊಳ್ಳೋ ಅಂತ ಹೇಳಿದಾಗ ಭಾರತಿ ಅದನ್ನು ತಗೊತಾಳೆ. ಆಗ ಚಿದಂಬರಂ ಬಂದ್ ವಿಷಯ ಹೇಳಿ ಬಾವ ಅವಳಿಗೂ ಗೊತ್ತಾಗ್ಲಿ, ಬಂದ್ ವಿಷಯ ಹೇಳಿ ಫಸ್ಟು ಅಂತ ಹೇಳ್ತಾನೆ. ಕಾತ್ಯಾಯಣಿ ಅವರ ಹಸ್ಬೆಂಡು ನೋಡಮ್ಮ ಮಗಳೇ ನಿನ್ಗೊಂದು ಹುಡುಗನ್ನ ನೋಡಿದ್ದೀನಿ, ಹುಡುಗನು ತುಂಬಾ ಚೆನ್ನಾಗಿದ್ದಾನೆ, ಹಾಗೇನೆ ನನ್ನ ಕಂಪ್ನಿಯಲ್ಲೇ ಕೆಲಸ ಮಾಡೋದು, ಕೈ ತುಂಬ ಸಂಬಳ, ಅದು ಅಲ್ಲದೆ ಸ್ವಂತ ಮನೆ ಇದೆ, ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ, ನಾನಂದರೆ ತುಂಬ ರೆಸ್ಪೆಕ್ಟ್ ಅವನಿಗೆ, ಹಾಗಾಗಿ ತುಂಬಾ ಒಳ್ಳೆ ಹುಡುಗ ಅಂತ ನಾನು ನಿನಗೆ ಚೂಸ್ ಮಾಡಿದ್ದೀನಿ, ನಿನಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾನೆ, ಅದಕ್ಕೆ ಇನ್ನೇನು ನಿನಗೆ ಮದುವೆ ಮಾಡಿಬಿಡೋದೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹೇಗಿದ್ರು ಅವನು ಇವಾಗ ರಜದ ಮೇಲೆ ಊರಿಗೆ ಬಂದಿದ್ದಾನೆ, ಇವಾಗ ಮಾತುಕತೆ ಮಾಡೋಣ ಅಂತ ಹೇಳಿದಾಗ ಚಿದಂಬರಂ ಒಳ್ಳೆ ಹುಡುಗ ಅಂತ ಹೇಳ್ತಾ ಇದ್ದೀರಾ, ಅಂದಮೇಲೆ ಎಂಗೇಜ್ಮೆಂಟೇ ಮಾಡಿಬಿಡೋಣ ಅಂತ ಹೇಳಿದಾಗ ಅದಾದರೆ ಇನ್ನೂ ಒಳ್ಳೆಯದೇ, ನನ್ನ ಮಗಳು ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿರೋ ಜವಾಬ್ದಾರಿ ಕಳೆಯುತ್ತೆ, ಅದಾದಮೇಲೆ ದುಬೈಯೂ ಬೇಡ ಏನೂ ಬೇಡ, ಇಲ್ಲೇ ಮಕ್ಕಳು ಅಳಿಯ ಮೊಮ್ಮಕ್ಕಳು ಅಂತ ಆರಾಮಾಗಿ ಸುಖವಾಗಿ ಜೀವನ ಮಾಡೋದೆ ಅಂತ ಹೇಳಿದಾಗ ಭಾರತಿಗೆ ಒಳಗೊಳಗೆ ಟೆನ್ಷನ್ ಆಗ್ತಾ ಇರುತ್ತೆ, ಬೇಜಾರಾಗ್ತಾ ಇರುತ್ತೆ. ಆದರೆ ಮನೆಯವರೆಲ್ಲರೂ ತುಂಬಾ ಖುಷಿ ಪಡ್ತಾ ಇರ್ತಾರೆ, ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಕಂಠಿ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾ ತುಂಬಾ ಬೇಜಾರು ಮಾಡಿಕೊಂಡು ಹೊರಗಡೆ ಬಂದು ಕೂತಿರ್ತಾರೆ. ಕಂಠಿ ನೀನ ಅಣ್ಣ, ನಮ್ಮ ಅಣ್ಣ ನೀನು ತಮ್ಮದಿರು ಖುಷಿಯಾಗಿರೋದನ್ನ ನಿನಗಿಂದ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಲ್ವಾ, ನೀನು ಈ ಥರ ಆಗಬೇಡ ಅಣ್ಣ ಅಂತ ಹೇಳಿರ್ತಾನೆ. ಅದನ್ನು ನೋಡಿ ತುಂಬಾ ಬೇಜಾರು ಮಾಡ್ಕೊಂಡು ಮುತ್ತು ಹೊರಗಡೆ ಥಿಂಕ್ ಮಾಡ್ತಾ ಕೂತಿರ್ತಾನೆ. ಅಷ್ಟರೊಳಗಡೆ ಅಲ್ಲಿಗೆ ಹರಿ ಬರ್ತಿದ್ದಾನೆ. ಅಣ್ಣ ನೋಡ್ದ ಅಣ್ಣ ಇವಾಗ ಹ್ಯಾಪಿನಾ, ಖುಷಿಯಾಗಿದೆಯಾ ನೀನು, ಒಳಗಡೆ ಫೋಟೋ ನೋಡ್ತೀಯಾ ಅಂತ ಹೇಳಿದಾಗ ಮುತ್ತು ಅಲ್ಲ ಕಣೋ ಅದನ್ನೆಲ್ಲ ನೋಡಿದ್ರೆ ಚಂದನಾಗೆ ಬೇಜಾರಾಗಲ್ವೇನೋ ಅಂತ ಹೇಳಿದಕ್ಕೆ ಅಣ್ಣ ನೀನು ನನಗಣ್ಣನ ಅವಳುಗಣ್ಣನ ಅಂತ ಗೊತ್ತಾಗ್ತಾ ಇಲ್ಲ, ಯಾವಾಗಲೂ ಚಂದನ ಚಂದನ ಅಂತ ಇರ್ತೀಯ, ಅಲ್ಲ ಅಣ್ಣ ಎಲ್ಲರೂ ಸುಳ್ಳು ಮದುವೆ ಅಂತ ಹೇಳ್ತಾ ಇರ್ತಾರಲ್ಲ, ಇವಾಗ ಫೋಟೋ ನೋಡಿದ್ರೆ ತಾನೇ ಅವ್ರಿಗೆಲ್ಲ ನಿಜ ಮದುವೆ ಅಂತ ಗೊತ್ತಾಗೋದು, ಪ್ರೂಫ್ ತೋರಿಸೋದು ಬೇಡವಾ ನಾವು, ಇವಾಗ ಎಷ್ಟು ಚೆನ್ನಾಗಿದೆ ಅದು ಅಂತ ಹೇಳಿದಕ್ಕೆ ಅಲ್ಲ ಕಣೋ ಅಂತ ಹೇಳಿದಾಗ ನೋಡು ಅಣ್ಣ ಇವಾಗ ನಿನಗೆ ಇನ್ನೊಂದು ವಿಷಯ ಗೊತ್ತಾ, ನನಗೆ ಹಳೆ ಕೆಲಸ ಮತ್ತೆ ವಾಪಸ್ ಸಿಕ್ಕಿದೆ, ಆ ಕಂಠಿ ಯಾವಾಗಲೂ ನನಗೆ ರೇಗಿಸ್ತಾ ಇರ್ತಾನಲ್ಲ ನೀನು ಕೆಲಸ ಇಲ್ಲದೆ ಇರೋನು ಅಂತ, ನೋಡು ಇನ್ಮೇಲೆ ಅವನಿಗೆ ಹೇಗೆ ಉರಿಸ್ತೀನಿ ಅಂತ ಹೇಳಿದಕ್ಕೆ ಅಯ್ಯೋ ನೀನು ತಮ್ಮ ಕಣೋ, ಅವನಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಅಷ್ಟೇ, ಆದರೆ ಅವನ ಮನಸ್ಸು ತುಂಬ ಒಳ್ಳೆ ಮನಸ್ಸು, ಮಗು ಥರ ಕಣೋ ಅವನು ಅಂತ ಹೇಳಿದಕ್ಕೆ ಮಗು ಮನಸ್ಸು ಅವನು, ಹಾಗಾದರೆ ಇನ್ಮೇಲೆ ನಿಪ್ಪಲ್ ತಂದು ಕೊಟ್ಬಿಡು ಅವನಿಗೆ, ಯಾವಾಗಲೂ ಅಣ್ಣ ಅನ್ನೋ ರೆಸ್ಪೆಕ್ಟೇ ಇಲ್ಲ, ಹೇಗೇಗೋ ಮಾತಾಡ್ತಾ ಇರ್ತಾನೆ ಅಂತ ಹೇಳಿದಕ್ಕೆ ಅವ್ನು ಚಿಕ್ಕೋನು ಕಣೋ, ನಾವೇನೇ ಅಣ್ಣ ತಮ್ಮದಿರು ಅಂದಮೇಲೆ ಒಂದಲ್ಲ ಒಂದು ಮಾತು ಬರ್ತಾ ಇರುತ್ತೆ, ಸರಿದೂಗಿಸ್ಕೊಂಡು ಹೋಗಬೇಕು ಅಂತ ಹೇಳಿದಕ್ಕೆ ನಿನ್ನ ಥರ ನನಗೆಲ್ಲ ಸರಿದೂಗಿಸ್ಕೊಂಡು ಹೋಗಿ ಬರಲ್ಲ ಅಣ್ಣ, ಇನ್ಮೇಲೆ ನೋಡ್ತಾ ಇರು, ಇನ್ನು ತಿಂಗಳ ಸಂಬಳ ಬರುತ್ತೆ, ಚಂದನನ ಹೇಗೆ ನೋಡ್ಕೊತೀನಿ ಅಂತ, ಇನ್ನು ಅವಳು ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತೇ ಬರಬಾರ್ದು, ಅಷ್ಟು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿದಾಗ ಅಷ್ಟಾದರೆ ಸಾಕು ಅಂತ ಮುತ್ತುನು ಅಂದ್ಕೊತಾರೆ. ಇವಾಗ ನೀನು ಹ್ಯಾಪಿ ಅಲ್ವಾ ಅಂತ ಹೇಳಿದಾಗ ಹ್ಞೂ ಅಂತ ಹೇಳ್ತಾರೆ. ಅದಕ್ಕೆ ಅಣ್ಣ ಯಾಕಣ್ಣ ಬೇಜಾರಾಗಿದೆಯಾ, ಏನಾಯಿತು ಹೇಳೋಣ ಅಂತ ಹೇಳಿದಕ್ಕೆ ಏನಿಲ್ಲ ಕಣೋ ಸ್ವಲ್ಪ ತಲೆನೋವು ಅಂತ ಹೇಳಿದ್ದಕ್ಕೆ ತಲೆನೋವು ಬಾಂಬ್ ತರಲ್ಲ ಅಂತ ಹೇಳಿದಾಗ ಇಲ್ಲ ಕಣೋ ನಾನು ಹಚ್ಕೊಂಡಿದ್ದೀನಿ ಸರಿ ಹೋಗ್ತಾ ಇದೆ ಅಂತ ಹೇಳಿದಕ್ಕೆ ಅಣ್ಣ ನಿಜ ಹೇಳು ಸರಿಯಾಗಿ, ಏನೇ ಇದ್ದರೂ ನನ್ನ ಹತ್ರ ಹೇಳ್ಕೊಳ್ಳೋಣ, ಯಾವಾಗಲೂ ನಮ್ಮ ಖುಷಿನೇ ಬಯಸೋ ನೀನು ಯಾವಾಗಲೂ ಖುಷಿಯಾಗಿರಬೇಕು ಅಣ್ಣ, ಏನೇ ಇದ್ದರೂ ನಮ್ಮ ಹತ್ರ ಹೇಳ್ಕೊ ಅಂತ ಹೇಳಿದ್ದಕ್ಕೆ ಸರಿ ಕಣೋ ಆಯಿತು ಹೇಳ್ಕೊತೀನಿ ಅಂತ ಹೇಳ್ತಾರೆ. ಸರಿ ನೀನು ಹೋಗಿ ಮಲ್ಕೊ ಅಂತ ಮುತ್ತು ಹೇಳಿದಾಗ ಸರಿ ಆಯ್ತಣ್ಣ ಹೋಗಿ ಮಲ್ಕೋತೀನಿ, ನೀನು ಖುಷಿಯಾಗಿದೆಯಾ ತಾನೇ ಅಂತ ಹೇಳಿಬಿಟ್ಟು ಹರಿ ಅಲ್ಲಿಂದ ಹೋಗ್ತಾನೆ. ಮುತ್ತು ಮಾತ್ರ ಚಿಂತೆ ಮಾಡ್ತಾ ಕೂತಿರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.